ಕನ್ನಡದ ಮನಸ್ಸುಗಳಿಗೆ ಗೌರವದ ನಮನಗಳು. ನಾನು ಸೀದಾ ವಿಚಾರಕ್ಕೆ ಬರ್ತಾ ಇದ್ದೀನಿ, ಯಾಕೆಂದರೆ ಸೂಚನೆ ಕೊಟ್ಬಿಟ್ಟಿದ್ದಾರೆ 3-4 ನಿಮಿಷ ಕಡಿಮೆ ತಗೊಳ್ರಿ ಅಂತ ಕೊಟ್ಟಿದ್ದ ಸಮಯಕ್ಕಿಂತ. ನಮ್ಮ ಕನ್ನಡದ ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ಜನಪದ ಸಾಹಿತ್ಯ ತಾಯಿ ಬೇರು. ಈಗ ಹೇಳ್ತಾ ಇದ್ದಾರೆ 10 ನಿಮಿಷ ಅಂತ. ಹಾಗಾದರೆ ಜನಪದ ಸಾಹಿತ್ಯದಲ್ಲಿ ಮಹಿಳೆಯ ಪಾತ್ರ ಏನು? ಮಾನವನು ಬೇಟೆ ಸಂಸ್ಕೃತಿಯಿಂದ ಕೃಷಿ ಸಂಸ್ಕೃತಿಗೆ ಪಲ್ಲಟಗೊಂಡು ಒಂದೆಡೆ ನೆಲೆ ನಿಂತಾಗ ಕಲ್ಲು ಕಟ್ಟಿಗೆ ತುಂಡುಗಳು, ಮನುಷ್ಯಾಕಾರದ ಗೊಂಬೆಗಳು ಪೂಜೆಗೊಂಡವು. ನಂತರ ತನ್ನ ಬದುಕಿಗೆ ಸಹಾಯವಾಗುವಂತಹ ಎಲ್ಲವುಗಳ ಮೇಲೆ ದೈವಿ ಭಾವ ಬೆಳೆದು ಭೂದೇವಿ ತನ್ನ ಸರ್ವಸ್ವವೆಂದು ಎಳ್ಳು ಜೀರಿಗೆ ಬೆಳೆವಂಥ ಭೂತಾಯಿಯನ್ನು ಎದ್ದೊಂದುಗಳಿಗೆ ನೆನೆದರು ಜನಪದರು. ಹಾಗೆ ರಚನೆಗೊಂಡ ಸಾಹಿತ್ಯ ಜನಪದ ಸಾಹಿತ್ಯವಾಯಿತು. ಇಲ್ಲಿ ಸ್ತ್ರೀ ಪುರುಷರ ಹೆಸರು ಎಲ್ಲಿಯೂ ಕಂಡು ಬರೆದಿದ್ದರೂ ಸಹ ಅಲ್ಲಿ ಇರತಕ್ಕಂಥ ಭಾವದ ಆಧಾರದಿಂದ ಇದು ಸ್ತ್ರೀದು, ಇದು ಪುರುಷರದ್ದು ಅಂತ ಗುರುತಿಸ್ತಾರೆ ನಮ್ಮ ವಿದ್ವಾಂಸರು. ಕಲ್ಲಮ್ಮ ನನ್ನ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದರಮ್ಮ, ನಾನು ನಿನಗೆ ತುಪ್ಪದಾರತಿಯ ಬೆಳಗೇನೂ ಆಗಿರ್ಬೋದು. ಹಾಗೆ ಅಧರ್ಮ ಅಮಾನವೀಯತೆಯನ್ನು ಹೇಳುವಂತಹ ಒಂದು ರಚನೆ. ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆಯವಳು, ಸುಣ್ಣಾದ ತಿಳಿ ನೀರ ಒಲೆ ಮುಂದೆ ಇಟ್ಟುಕೊಂಡು ಎಮ್ಮಿ ಹಾಲೆಂದು ಬಡಿಸ್ಯಾಳು. ಇಂತಹ ಜನಪದ ಗೀತೆಗಳಂತೆಯೇ ಒಂದು ಗಾದೆ, ಹೆಣ್ಣಿಗೆ ತವರು ನೆಲೆ, ಸರ್ಪಕ್ಕೆ ಹುತ್ತ ನೆಲೆ. ಹಾಗೆ ಒಗಟು, ಅಕ್ಕ ತವರಿಗೆ ಹೋಗುವಾಗ ಸರ್ರನೆ ಹೋಗ್ತಾಳೆ, ಗಂಡನ ಮನೆಗೆ ಬರುವಾಗ ಹೆಜ್ಜೆ ಹೆಜ್ಜೆಗೂ ಕಣ್ಣೀರು ಸುರಿಸ್ತಾಳೆ. ಜನಪದ ಗೀತೆಯಂತೆ ಸಂಪ್ರದಾಯದ ಹಾಡುಗಳೆಂಬ ಇನ್ನೊಂದು ಪ್ರಕಾರವು ಮಹಿಳೆಯರಿಂದ ರಚನೆ ಆಗಿದೆ. ಅದು ಸೀಮಂತ, ನಾಮಕರಣ, ಚೌಲ, ಪೂಜಾ ಸಂದರ್ಭಕ್ಕೆ ತಕ್ಕಂತಹ ಹಾಡುಗಳನ್ನು ರಚಿಸಿದ್ದಾರೆ. ನಂತರ ನಮಗೆ ಮೊಟ್ಟ ಮೊದಲಿಗೆ ತಿಳಿದು ಬರುವ ಒಂದು ಹೆಸರು 12ನೇ ಶತಮಾನದ ಕವಯಿತ್ರಿ ಕಂತಿ. ಇವಳು ಹೊಯ್ಸಳ ದೊರೆ ಬಲ್ಲಾಳನ ಆಸ್ಥಾನದಲ್ಲಿ ಇದ್ದಳೆಂಬ ಅಭಿಪ್ರಾಯವಿದೆ. ಅಭಿನವ ಪಂಪ ಬಿರುದಾಂಕಿತ ನಾಗಚಂದ್ರನ ಸಮಕಾಲೀನಳು ಈಕೆ. ಇವಳ ರಚನೆಗಳು ದೊರಕದೇ ಇರುವ ಕಾರಣ ನಾವು ಅಕ್ಕ ಮಹಾದೇವಿಯೇ ಮೊದಲ ಕವಯಿತ್ರಿ, ಪ್ರಪ್ರಥಮ ಕವಯಿತ್ರಿ ಅಂತ ಭಾವಿಸಬೇಕಾಗಿದೆ. ಅಕ್ಕ ಮಹಾದೇವಿಯ ಅಮೂಲ್ಯ ವಾಚನಗಳು ನಮಗೆ ಸಾಕಷ್ಟು ದೊರಕಿವೆ. ವಚನ ಸಾಹಿತ್ಯದ ವಿಶಿಷ್ಟ ಪ್ರತಿಭೆ ಮಹಾದೇವಿ ತನ್ನ ಪ್ರಬುದ್ಧತೆ, ಜ್ಞಾನ, ಭಕ್ತಿ ಇತ್ಯಾದಿಗಳಿಂದ ಹಿರಿತನ ಗಳಿಸಿ ಅಕ್ಕ ಮಹಾದೇವಿಯಾದಳು. ಈಕೆ ವಚನಗಳು ಅಪರೂಪವಾಗಿದ್ದು ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತವೆ. ಷಟ್ಸ್ಥಲ ಚಕ್ರವರ್ತಿಗಳೆಂದು ಹೆಸರಾದ ಚನ್ನಬಸವಣ್ಣನವರು ಅಕ್ಕನ ವಚನಗಳನ್ನು ಉಳಿದವರೊಂದಿಗೆ ಸುಂದರವಾಗಿ ತೂಕ ಮಾಡಿದ್ದಾರೆ. ಇದೊಂದು ವಚನ ಸಾಕು ಅಕ್ಕನ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ತಿಳ್ಕೊಳ್ಳೋಕ್ಕೆ. ಆದ್ಯರ 60 ವಚನ, ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿಯ ಕಳ 1 ವಚನ ಕಾಣ ರಾಮನಾಥ. ಕನ್ನಡದ ಅನುಭಾವಿಗಳಲ್ಲಿ ಶುಕ್ರತಾರೆಯಾದ ಅಕ್ಕನಲ್ಲಿ ಪ್ರೇಮಯೋಗ, ಲಿಂಗಭಕ್ತಿ, ನಿಷ್ಠೆ ನಿರ್ಭರವಾಗಿದೆ. ಈ ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕು ಎಂದಂತಹ ದಿಟ್ಟಾರ್ತಿ ಅಕ್ಕ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣರಿಗಳ ಚೇಷ್ಟೆಗೆ ಮನವೇ ಬೀಜ. ಇಲ್ಲಿ ಸುಸಂಸ್ಕೃತ ಭಾವ ಪ್ರತಿಪಾದನೆಯನ್ನು ನಾವು ನೋಡ್ತೇವೆ. ಇನ್ನೂ ಹಲವಾರು ವಚನಗಾರ್ತಿಯರು, ಮುಕ್ತಾಯಕ್ಕ ಆಗಿರ್ಬೋದು, ಕಾಳುವ, ಆಯ್ದಕ್ಕಿ ಲೆಕ್ಕಮ್ಮ, ನೀಲಮ್ಮ, ವೀರಶರಣೆ, ಕಲ್ಯಾಣಮ್ಮ ಮುಂತಾದವರು. ಅನುಭವ ಶರಣೆ ರೇಚವೆಯ ಒಂದು ವಚನ, ಬಂಜೆಯಾವಿಂಗೆ ಕ್ಷೀರ ಉಂಟೆ, ವ್ರತಹೀನನ ಬೆರೆಯಲುಂಟೆ, ನೀ ಬೆರೆತರೂ ಬೆರೆ, ನಾನೊಲ್ಲೆ ನಿಜ ಶಾಂತೇಶ್ವರ. ಇನ್ನು ಮುಂದೆ ದಾಸ ಸಾಹಿತ್ಯಕ್ಕೆ ಬಂದರೆ ಅಲ್ಲಿ ಹಲವಾರು ಮಹಿಳೆಯರು ರಚನೆ ಮಾಡಿದ್ದಾರೆ. ಆದರೆ ಅವರು ಪುರುಷರಂತೆ ದೀಕ್ಷೆ ಪಡೆದು ಚಿಟರಿ ತಾಳ ಹಿಡಿದು ಮಧುಕರ ವೃತ್ತಿ ಮಾಡ್ಕೊಳ್ತಾ ಮನೆಯನ್ನು ತೊರಲಿಕ್ಕಾಗಲಿಲ್ಲ. ಅವರು ಮನೆಯಲ್ಲೇ ಕೂತ್ಕೊಂಡು ಅದಕ್ಕೆ ಸಮಾನವಾದ ರಚನೆಯನ್ನು ಮಾಡಿದರು. ಅವರಲ್ಲಿ ಭಾಗಮ್ಮ, ಗಲಗಲಿಯ ಅವ್ವ, ಹರಪನಹಳ್ಳಿ ಭೀಮವ್ವ, ಚೆಲ್ಲಮ್ಮ, ಗಣಪಕ್ಕ, ಲಕ್ಷ್ಮೀಬಾಯಿ, ಸುಂದರಮ್ಮ ಮೊದಲಾದವರು. ಇನ್ನು ನಮ್ಮ ಹೆಮ್ಮೆಯ ಹೆಳವನಕಟ್ಟೆ ಗಿರಿಯಮ್ಮ ಅವರ ಕೊಡುಗೆಯಂತೂ ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿದೆ. ರಾಣೆಬೆನ್ನೂರಿನಿಂದ ಮಲೆಬೆನ್ನೂರಿಗೆ ತಿಪ್ಪರಸನನ್ನು ವಿವಾಹವಾಗಿ ಬಂದು ಕೊಮಾರನಹಳ್ಳಿ ರಂಗನಾಥ ಸ್ವಾಮಿಯ ಭಕ್ತೆಯಾದ ಗಿರಿಯಮ್ಮ ಸಂಸಾರದಿಂದ ವಿಮುಖಳಾಗಿ ಗಂಡನಿಗೆ ಇನ್ನೊಂದು ವಿವಾಹ ಮಾಡಿಸಿದ ಉದಾರಿಯವಳು. ಇವಳ ರಚನೆಗಳು ಅತ್ಯಂತ ಮೌಲ್ಯಯುತವಾಗಿವೆ. ಪರಮಾತ್ಮನಲ್ಲಿ ವಾತ್ಸಲ್ಯ ಭಾವದಿಂದ ತನ್ನ ಮಗ ಎಂಬ ಭಾವದಿಂದ ರಚಿಸಿರುವ ಕೃತಿ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಚಿನ್ಮಯ ಮೂರ್ತಿ, ಚೆಲುವರಂಗನ ಕೈಗೆ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ. ಹಾಗೆ ಬ್ರಹ್ಮಕೊರವಂಜಿ, ಶಂಕರಗಂಧನ ಹಾಡು, ಚಂದ್ರಹಾಸ ಚರಿತ್ರೆ ಇದರ ಮುಂತಾದ ಹಲವಾರು ಕಥನ ಕಾವ್ಯಗಳು, ಸಾಂಗತ್ಯ ಕೃತಿಗಳು ಗಿರಿಯಮ್ಮನಿಂದ ರಚಿತವಾದವು. ಹರಿಹರರಲ್ಲಿ ಭೇದವಿಲ್ಲವೆಂದು ಸಾರುವ ಒಂದು ದೇವರ ನಾಮ ಬಹಳ ಮನೋಜ್ಞವಾಗಿದೆ. 2 ಲೈನ್ ಹಾಡ್ತೀನಿ, ತಾವೆಲ್ಲ ಸಹಿಸ್ಕೊಳ್ಬೇಕು. ಮಾತು ಕೇಳೋ ಮಂಕು ಮನುಜ, ಮನದ ಅಹಂಕಾರವ ಬಿಟ್ಟು, ಲಿಂಗದೇಹಿ ಶಿವನು ಆತ ರಂಗಧಾಮ ವಿಷ್ಣು,
ಲಿಂಗದೇಹಿ ಶಿವನು ಆತ ರಂಗಧಾಮ ವಿಷ್ಣು. ವೇದಕ್ಕೆ ಸಿಲುಕಿದಾತ ನೀತ ವೇದ 4 ತಂದನಾತ. ಬೂದಿ ಮೈಯೊಳು ಧರಿಸಿದ ನೀತ ಪೋದಾಗಿರಿಯ ಪೊತ್ತನಾಥ. ಲಿಂಗದೇಹಿ ಶಿವನು ಆತ ರಂಗಧಾಮ ವಿಷ್ಣು. ಗಂಗೆಯನ್ನು ಪೊತ್ತವನೀತ ಗಂಗೆಯ ಪಾದದಿ ಪಡೆದನಾಥ. ತುಂಗ ಹೆಳವನ ಕಟ್ಟೆಯ ರಂಗ ಅಂತರಂಗ ರಂಗನಾಥ. ತುಂಗ ಹೆಳವನ ಕಟ್ಟೆಯ ಲಿಂಗ ಅಂತರಂಗ ರಂಗನಾಥ. ಲಿಂಗದೇಹಿ ಶಿವನು ಆತ ರಂಗಧಾಮ ವಿಷ್ಣು. ಹರಿಹರರಲ್ಲಿ ನಾ ಹರಿ ಹೆಚ್ಚು ಹರ ಹೆಚ್ಚು ಅಂತ ಜಗಳಾಡಬೇಡ್ರಪ್ಪ ಅಂತ ಇಷ್ಟು ಸುಂದರವಾದ ರಚನೆಯನ್ನು ಮಾಡಿದ್ದಾರೆ. ಗೋಪಾಲದಾಸರು ಒಮ್ಮೆ ಈ ಹಾದಿಯಲ್ಲಿ ನಡೆದುಕೊಂಡು ಹೋಗುವಾಗ ಭಕ್ತರಿಂದ ಅವ್ವ ಎಂದು ಕರೆಸಿಕೊಳ್ಳುತ್ತಿದ್ದ ಗಿರಿಯಮ್ಮನನ್ನು ಕಂಡು ಯಶೋದೆಯ ಅವತಾರ ಎಂದು ಅವರಿಗೆ ಗಿರಿಯಮ್ಮನ ಕರೆದರು. ಹಾಗೆ ಹೆಳವನ ಕಟ್ಟೆ ರಂಗ ಎಂಬ ಅಂಕಿತವನ್ನು ಸೂಚಿಸಿದರು ಎನ್ನಲಾಗಿದೆ. ಕಮ್ಮಾರಘಟ್ಟದಲ್ಲಿ ಇವರು ಜೀವನ್ಮುಕ್ತಿ ಪಡೆದರು. ಅಲ್ಲಿ ಸಮಾಧಿ ಹಾಗೂ ಒಂದು ಪುಟ್ಟ ದೇವಾಲಯವನ್ನು ನಾವು ನೋಡ್ತೇವೆ. ನಂತರ ನಾವು 17ನೇ ಶತಮಾನದ ಉತ್ತರಾರ್ಧಕ್ಕೆ ಬಂದರೆ ಸಂಚೆ ಹೊನ್ನಮ್ಮ ರಚಿಸಿದ ಹದಿಬದಿಯ ಧರ್ಮ ನೀತಿಶಾಸ್ತ್ರದ ಸಾಂಗತ್ಯ ಕೃತಿ ಇದು. ಸಂಸಾರ ಸುಗ್ಗಿಯಾಗಬೇಕೆಂಬ ಆಶಯ ಇಲ್ಲಿದೆ. ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪಡೆದವಳು, ಪೆಣ್ಣೆಂದೇಕೆ ಬೀಳುಗಳವರು, ಕಣ್ಣು ಕಾಣದ ಗಾವಿಲರು. ಇದನ್ನು ನೀವು ಎಲ್ಲ ಚಿಕ್ಕ ವಯಸ್ಸಿನಿಂದ ಓದ್ಕೊಂಡೇ ಬೆಳೆದಿದ್ದೇವೆ. ಇನ್ನು ಪತಿರದ ಧರ್ಮದ ಬಗ್ಗೆಯೇ ಈ ಕೃತಿ ಹೇಳುತ್ತೆ. ಇದು ಯಾತಕ್ಕೆ ವಿಶೇಷ ಎನಿಸ್ಕೊಳ್ಳುತ್ತೆ ಅಂದರೆ, ಚಿಕ್ಕದೇವರಾಜರ ಪಟ್ಟದ ರಾಣಿ ಯಳಂದೂರಿನ ದೇವರಾಜಮಣ್ಣಿಯವರೊಂದಿಗೆ ಮೈಸೂರರ ಮನೆಗೆ ಬಂದು ಊಳಿಗದವಳಾಗಿದ್ದ ಹೊನ್ನಮ್ಮ ಸಿಂಗರಾರ್ಯರಿಂದ ವ್ಯಾಸಂಗ ಪಡೆದು ಕಾವ್ಯ, ಪುರಾಣ, ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ಲು. ನಂತರ ಆಸ್ಥಾನ ವಿದ್ವಾಂಸರಿಂದ ಸಾಮರ್ಥ್ಯ ಗಳಿಸಿದಳು. ಈ ದೃಷ್ಟಿಯಿಂದ ಹೊನ್ನಮ್ಮ ಅತ್ಯಂತ ಮುಖ್ಯವಾದ ಕವಯಿತ್ರಿ. ಕಾವ್ಯ ಸೌಂದರ್ಯ ಹಾಗೂ ಸ್ತ್ರೀಪರ ಧೋರಣೆಯಿಂದ ಈ ಕೃತಿ ಖ್ಯಾತವಾಗಿದೆ. ಅದುವರೆಗೂ ಇಂತಹ ಕೃತಿ ಇಲ್ಲದಿದ್ದರೆ ಇದರ ಶ್ರೇಷ್ಠತೆಯಾಗಿದೆ. ಇವಳು ಹೇಳ್ಕೊಳ್ತಾಳೆ, ರಾಮಾಯಣ, ಮಹಾಭಾರತ, ಮನುಧರ್ಮಶಾಸ್ತ್ರಗಳಲ್ಲಿ ಹಿರಿಯರು ಹೇಳಿದ್ದನ್ನೇ ತಾನು ಹೇಳಿರುವುದಾಗಿ ಹೇಳಿಕೊಂಡಿರುವುದರಿಂದ ಅವಳ ಬಹುಶ್ರುತತೆಯ ಅರಿವಾಗತ್ತೆ ನಮಗೆ. ಇನ್ನು ಶೃಂಗಾರಮ್ಮ, ಚೆಲುವಂಬ ಅಂತ ಕೂಡ ಅರಮನೆಯ ಪರಿಸರದಲ್ಲಿ ಇದ್ದರು ಅಂತ. ನಾವು ಮುಂದೆ ಬಂದರೆ ಸಾಹಿತ್ಯ ಜೀವನದ ಪ್ರತಿಬಿಂಬ ಅಂತ ನಾವು ತಿಳ್ಕೊಬೇಕಾಗುತ್ತೆ. ನಮ್ಮ ಜೀವನ ಶೈಲಿ ಬದಲಾದಂತೆ ಸಾಹಿತ್ಯದಲ್ಲೂ ಬದಲಾವಣೆ ಕಂಡುಬಂದಿದೆ. ಕ್ರಿಸ್ತಶಕ 19-20ನೇ ಶತಮಾನದಲ್ಲಿ ಸ್ತ್ರೀಯರಿಗೆ ಶಿಕ್ಷಣ ದೊರೆತಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡದ್ದು ಕಂಡುಬರುತ್ತದೆ. ತಿರುಮಲಾಂಬ 1887ರಲ್ಲಿ ಹುಟ್ಟಿದಂತಹ ಲೇಖಕಿಯವರು, ಕನ್ನಡದ ಪ್ರಥಮ ಲೇಖಕಿ, ಕಾದಂಬರಿಕಾರ್ತಿ, ಕವಯಿತ್ರಿಯವರು. ಹಾಗೆ ಕಲ್ಯಾಣಮ್ಮ, ತಿರುಮಲ ರಾಜಮ್ಮ, ಜಯದೇವಿ ತಾಯಿ ಲಿಗಾಡೆ ಮಹಾಕಾವ್ಯವನ್ನು ರಚಿಸಿ ಕನ್ನಡಕ್ಕಾಗಿ ದುಡಿದರು. ಇನ್ನು 1917ರಲ್ಲಿ ಜನಿಸಿದ ಕನ್ನಡ ಸಾಹಿತ್ಯ ಲೋಕ ಕಂಡ ಅಪರೂಪದ ಲೇಖಕಿ ಅಂದರೆ ಟಿ ಸುನಂದಮ್ಮನವರು. ಹಾಸ್ಯ ಬರಹದಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳದ ಕಾಲದಲ್ಲಿ ತಿಳಿ ಹಾಸ್ಯದ ಮೂಲಕ ಎಲ್ಲ ವರ್ಗದ ಓದುಗರನ್ನು ನಕ್ಕು ನಲಿಸಿದರು. ಯಾವಾಗಲೂ ಮಹಿಳೆಯರು ಒಂದು ಪ್ರೆಷರ್ ಕುಕ್ಕರು, ಎಷ್ಟು ಥರ ಅವ್ರು ನಿಭಾಯಿಸಬೇಕಾಗುತ್ತೆ ಸಂದರ್ಭಗಳನ್ನು, ಅದೆಲ್ಲ ನಿಭಾಯಿಸೋದ್ರಲ್ಲಿ ಒಂದು ಪ್ರೆಷರ್ ಕುಕ್ಕರ್ ಆಗಿರ್ತಾರೆ. ಇನ್ನು ಹಾಸ್ಯ ಎಲ್ಲಿ ಬರುತ್ತೆ? ಆದರೆ ಅದಕ್ಕೆ ವೈರುಧ್ಯವಾಗಿ ಸುನಂದಮ್ಮ ಅವರು ರಚಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ. ಅನಂತರ ಸಾಹಿತ್ಯದ ಅರಮನೆಗೆ ಮಹಿಳಾ ಸಮೂಹವೇ ಹೋಗಿತ್ತೆನ್ನಬಹುದು. ಮನೋವೈಜ್ಞಾನಿಕ ಕಾದಂಬರಿ ಬರೆದ ತ್ರಿವೇಣಿಯವರಾಗಿರ್ಬೋದು, ವೈದ್ಯಕೀಯ ಕೃತಿಗಳನ್ನು ಕೊಟ್ಟಂತಹ, ಕಾದಂಬರಿಗಳನ್ನು ಕೊಟ್ಟಂತಹ ಅನುಪಮ ನಿರಂಜನ, ಹಾಗೆ ಡಾಕ್ಟರ್ ಎಚ್ ಗಿರಿಜಮ್ಮ ಹರಿಹರದಲ್ಲಿ ಸ್ವಲ್ಪ ಕಾಲ ಇದ್ದರು. ಅವರ ಕಾದಂಬರಿಗಳು ಅನೇಕ ಚಲನಚಿತ್ರಗಳು ಸಹ ಆಗಿವೆ. ಹಾಗೆ ಮಾತೆ ಮಹಾದೇವಿ, ಆರ್ಯಂಬ ಪಟ್ಟಾಭಿ, ಪ್ರೇಮ ಭಟ್ಟು, ನೇಮಿಚಂದ್ರ, BT ಲಲಿತಾ ನಾಯಕ್, ವಿಜಯ ದಬ್ಬೆ ಮುಂತಾದವರು. ಇವರೆಲ್ಲರೂ ಸಾಹಿತ್ಯ ಸುವರ್ಣಯುಗದ ಆಶಾಕಿರಣಗಳೆನಿಸಿದರು. ಮುಸ್ಲಿಂ ಸ್ತ್ರೀ ಸಂವೇದನೆಯನ್ನು ಕೃತಿಗಳಲ್ಲಿ ತಂದವರು ಭಾನು ಮುಸ್ತಾಕ್, ಸಾರಾ ಅಬೂಬ್ಕರ್, ಕೆ ಶರೀಫಾ ಮುಂತಾದವರು. ಇನ್ನೂ ಅನೇಕ ಸೃಜನೇತರ ಪ್ರಕಾರಗಳು ಸಹ ಮಹಿಳೆಯರಿಂದ ರಚನೆಯಾಯಿತು. ಸ್ತ್ರೀಯರು ಮಾತ್ರವೇ ಅನುಭವಿಸಿದ ಅಸಹನೀಯವಾದ ಅನೇಕ ವಿಚಿತ್ರ ಅನುಭವಗಳು ಸ್ತ್ರೀ ಸಾಹಿತ್ಯದಲ್ಲಿ ವ್ಯಕ್ತವಾಗಿವೆ. ಜನಪದ ಸಾಹಿತ್ಯ ಸಂಪಾದನೆ ಹಾಗೂ ವಿಮರ್ಶೆಗಳಲ್ಲಿ ಕೂಡ ಲೇಖಕಿಯರು ಹೆಸರು ಮಾಡಿದರು. ಸುಮಿತ್ರಾಬಾಯಿ, ತಾರಿಣಿ ಶುಭದಾಯಿನಿ ಮುಂತಾದವರು. ಅನೇಕ ವಿಜ್ಞಾನ ಸಾಹಿತಿಗಳು, ಸಂಶೋಧಕಿಯರು ಅವರು ಸಹ ಕೊಟ್ಟರು. ಹಾಗೆ ವೈದೇಹಿಯನ್ನು ನಾವು ಹೇಳಲೇಬೇಕು. 1945ರಲ್ಲಿ ಹುಟ್ಟಿದಂಥವರು ಇವರು. ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ ಇವರ ಹೆಸರು. ವೈದೇಹಿ ಅನ್ನೋದು ಕಾವ್ಯನಾಮದಿಂದ ಇವರು ಸಣ್ಣ ಕಥೆ, ಕಾವ್ಯ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಅನುವಾದ, ಪ್ರಬಂಧವನ್ನೆಲ್ಲ ರಚಿಸಿದರು. ಇವರ ಕ್ರೌಂಚ ಪಕ್ಷಿ ಎಂಬ ಕಥಾ ಸಂಕಲನಕ್ಕೆ 2009ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರಕಿದೆ. ಇನ್ನು ನಮ್ಮ ದಾವಣಗೆರೆಯ ಜಿಲ್ಲೆಯವ್ರನ್ನ ಸ್ವಲ್ಪ ನೋಡೋಣ.
ಇನ್ನು ಟಿ ಗಿರಿಜಾ ಮಹತ್ವವಾದ ಕೃತಿಗಳನ್ನು ನೀಡಿದ್ದಾರೆ. ಹರಿಹರದ ದೊಡ್ಡಮ್ಮ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರಯ್ಯನವ್ರನ್ನ ನಾವು ನೆನಪು ಮಾಡಿಕೊಳ್ಳೇಬೇಕು. ಹಾಗೆ ದಾವಣಗೆರೆಯ ವನಿತಾ ಸಮಾಜ ಕಲೆಜಮ್ನಲ್ಲಿ ಅನೇಕ ಲೇಖಕಿಯರು, ಕವಯಿತ್ರಿಯರು ತಮ್ಮ ಒಂದು ಕೊಡುಗೆಯನ್ನು ಕೊಟ್ಬಿಟ್ಟು ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ನಾನು ಮುಖ್ಯವಾಗಿ ಒಬ್ಬರ ಹೆಸರು ಹೇಳ್ತೀನಿ, ಹಿರಿಯರಾದ ಸುಶೀಲಾದೇವಿಯವರ ಹೆಸರನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ. ಅನೇಕ ಮಹಿಳೆಯರು ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನಿತ್ತಿದ್ದರು. ಮತ್ತಷ್ಟು ಕನ್ನಡವನ್ನು ಬೆಳೆಸುವಂತಹ ಬೆಳೆಸುವಂತಹದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ, ಹೊಣೆಯಾಗಿದೆ. ನಮ್ಮ ಸುತ್ತಮುತ್ತಲೂ ಕನ್ನಡದ ವಾತಾವರಣವನ್ನು ನಾವು ನಿರ್ಮಿಸಬೇಕು, ಅದು ನಮ್ಮ ಜವಾಬ್ದಾರಿ ಸಹ. ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಒಂದು ಸಂಸ್ಕೃತಿ ಇರುತ್ತದೆ. ಕನ್ನಡದ ಈ ಶ್ರೇಷ್ಠ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಈ ದಿನ ನನ್ನ ಬದುಕಿನಲ್ಲಿ ಒಂದು ಅಮೂಲ್ಯವಾದ ದಿನ. ಯಾಕೆಂದರೆ ಈಗ 45 ವರ್ಷದ ಹಿಂದೆ ನನಗೆ ಗುರುಗಳಾಗಿದ್ದಂತಹ ಸಿ ವಿ ಪಾಟೀಲ್ ಸರ್ ಆಗಿರ್ಬೋದು, ಭಿಕ್ಷಾವರ್ತಿ ಸರ್ ಆಗಿರ್ಬೋದು, ಅವರ ಒಂದು ಎದುರಿಗೆ ಅವರ ಒಂದು ಕಣ್ಣಳತೆಯಲ್ಲಿ ನನಗೆ 4 ಮಾತಾಡಲು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನನ್ನನ್ನು ಸಹಿಸ್ಕೊಳ್ಳೋಕ್ಕೆ, ನನ್ನ ಧ್ವನಿಯನ್ನು ನೀವೆಲ್ಲ ಸಹಿಸ್ಕೊಂಡ್ರಿ, ತಮಗೆಲ್ಲರಿಗೂ ಧನ್ಯವಾದಗಳು.